ನಮಸ್ಕಾರ. ಏನು ಕುರ್ಗಲ್ ವೇಮಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯ 6ನೇ ವಾರ್ಡ್ನ ಅಭ್ಯರ್ಥಿಯಾಗಿ BJP ಮತ್ತು JDSನ NDA ಅಭ್ಯರ್ಥಿಯಾಗಿ ನಾನು ಕಣದಲ್ಲಿದ್ದೇನೆ. ಏನು ಇವತ್ತು ಒಂದು ಕಡೆ BJP ಒಂದು ಕಡೆ JDS ಎರಡೂ ಪಕ್ಷಗಳ ಅಭಿವೃದ್ಧಿನ ಮುಂದೆ ಇಟ್ಕೊಂಡು ನಾನು ಚುನಾವಣೆಯಲ್ಲಿ ಇಳಿದಿದ್ದೇನೆ. ಈ ಎರಡು ಗ್ರಾಮದ ಎಲ್ಲ ಮತ ಬಾಂಧವರು ನನಗೆ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು. ಏನು ನಿಮ್ಮ ಮೂಲಭೂತ ಸೌಕರ್ಯ ಕೆಲಸಗಳು ಕುಂಠಿತವಾಗಿದೆ, ಆ ಕೆಲಸದ ಒತ್ತು ಕೊಟ್ಟು ನಿಮಗೋಸ್ಕರ ನಾನು ದುಡಿತೇನೆ ಅಂತೇಳಿ ಬಂದಿದ್ದೇನೆ. ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗ್ದೇ, ಒತ್ತಡಕ್ಕೆ ಒಳಗಾಗ್ದೇ ನಿರಾಳವಾಗಿ ಬಂದು ಮತ ಹಾಕಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ನಿಮ್ಮ ಅಭಿವೃದ್ಧಿಗೆ ನಾನು ಸದಾ ಇರ್ತೇನೆ ಅಂತ ಹೇಳ್ತಾ, ವಿಶೇಷವಾಗಿ ಇತ್ತೀಚೆಗೆ ನಾನು ಟೀಕೆಗಳು ನೋಡ್ತಾ ಇದ್ದೇನೆ. ಈ ಟೀಕೆಗಳೆಲ್ಲನೂ ಸರಿ ಇಲ್ಲ. ನೇರವಾಗಿ ಚುನಾವಣೆ ಮತ ಬಾಂಧವರ ಹತ್ರ ಹೋಗಬೇಕು, ಚುನಾವಣೆ ಕೇಳಬೇಕು. ಈ ದ್ವೇಷದ ರಾಜಕಾರಣ ಬಿಡಬೇಕು. ನೇರವಾಗಿ 10-20 ವರ್ಷ ಆಯಿತು ನಾನು ವೇಮಗಲ್ನಲ್ಲಿ ಬಂದು ನಾನು ಖಾತೆದಾರನಾಗಿದ್ದೀನಿ. ಜನ ಸುಳ್ಳು ಮಾಹಿತಿಗಳು ಕೊಟ್ಟು ದಿಕ್ತಪ್ಸಂತ ಕೆಲಸ ಮಾಡ್ತಾರೆ. ಇದಕ್ಕೆ ಯಾರು ಮತ ಬಾಂಧವರು ಕಿವಿ ಕೊಡಬಾರ್ದು. ಈ ಥರ ಟೀಕೆಗಳು 20 ವರ್ಷದಿಂದ ನನ್ನ ಹತ್ರ ಬರ್ಬೋದಾಯಿತು, ಕೇಳ್ಬೋದಿತ್ತು. 5 ವರ್ಷ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೀನಿ, ಅಧ್ಯಕ್ಷನಾಗಿದ್ದೀನಿ. ಯಾವುದೇ ಒಂದು ಈ ಥರ ಟೀಕೆಗಳು ಒಂದು ಕಪ್ಪು ಚುಕ್ಕೆ ನನ್ನ ಮೇಲೆ ಇಲ್ಲ. ಈ ಚುನಾವಣೆ ಇದೆ ಅಂತೇಳಿ ಚುನಾವಣೆಯಲ್ಲಿ ಅವರಿಗೆ ಸೋಲ್ತೀವಿ ಅಂತ ಹತಾಶರಾಗಿದ್ದಾರೆ. ಹತಾಶೆಯಿಂದ ಜನಗಳಿಗೆ ತಪ್ಪಿಸೋಂಥದ್ದು, ಭಿತ್ತಿಪತ್ರ ಒಪ್ಸೋದು, ಯಾವುದೋ ಒಂದು ಅಪಪ್ರಚಾರ ಕೊಟ್ಟು ಯಾರೋ ಕುಂತಿರೋ ಒಬ್ಬರಿಂದ ಬಂದು ಈ ಥರ ಹಿಂಗಾಗಿದೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ನಮ್ಮ ಮತ ಬಾಂಧವರು ಹೊಣೆಯದೆ. ಯಾವುದೇ ಆ ಥರ ಇದ್ದರೆ ನನ್ನ ಹತ್ರ ನೇರವಾಗಿ ಬರಲಿ, ಇಲ್ಲ ದಾಖಲೆ ಕೊಡಲಿ, ದಾಖಲೆ ಕೊಟ್ಟು ತೋರಿಸ್ಲಿ. ಅದಕ್ಕೆ ಈಗಲೇ ನಾನು ಇಲ್ಲೇ ಅವ್ರಿಗೆ ಪರಿಹಾರ ಕೊಡ್ತೇನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಮಟ್ಟ ಕೀಳು ರಾಜಕಾರಣ ಮಾಡ್ತಾ ಜನಗಳನ್ನ ದಿಕ್ತಪ್ಸಂತ ಕೆಲಸ ಮಾಡ್ತಾ ಪ್ರತಿ ಚುನಾವಣೆಯಲ್ಲಿ ಇವರು ಇದೇ ಲೆಕ್ಕದಲ್ಲಿ ಮಾಡ್ಕೊಂಬರ್ತಾ ಇದ್ದಾರೆ. ಜನಗಳು ಬುದ್ಧಿವಂತರಿದ್ದಾರೆ, ನಮ್ಮ ಮತ ಬಾಂಧವ ದೇವರುಗಳು. ಇದಕ್ಕೆ ಕಿವಿ ಕೊಡ್ದಾನೆ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡ್ರಿ, ನಿಮ್ಮ ಜೊತೆ ನಾವು ನಿರಂತರವಾಗಿ ಇರ್ತೇವೆ ಅಂತ ಹೇಳಿ ಈ ಎರಡು ಗ್ರಾಮದ ಮತ ಬಾಂಧವರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ.